ಆಗೋ ನೋಡು, ನಾನು ಕನಸಿನಲ್ಲಿ ಕಂಡ ಆ ಸುಂದರಿ ಈಗಲಾದರೂ ನನ್ನ ಮಾತಿನಲ್ಲಿ ನಂಬಿಕೆ ಉಂಟಾಗಿದೆ. ನಿಶ್ಚಯ ರಾಜೇಂದ್ರ, ನಿಶ್ಚಯ. ಅದರಲ್ಲಿ ಒಂದನ್ನು ವಿಭಾಗ ಮಾಡಿ ನೋಡಿದರೆ ಆ ಚಂದ್ರದೇವರ ಹೆಚ್ಚಿನ ರೋಹಿಣಿ ದೇವಿಯಂತೆಯೇ ರಾಜೇಂದ್ರ, ಆ ರೋಹಿಣಿ ದೇವಿಯನ್ನು ಕೇಳಿದ ಚಂದ್ರಮನಿಗೆ ಸುಖವಿಲ್ಲ. ಆದ್ದರಿಂದಲೇ ಅವರ ಪಿತನಾದ ದಕ್ಷ ಬ್ರಹ್ಮನು ಅವರ ತೇಜಸ್ಸನ್ನು ನಾಶಪಡಿಸಿದನು. ಮಿತ್ರ, ಆ ಚಂದ್ರದೇವರು ಕರಾಹೀನರಾದರು. ಆ ದಿವ್ಯ ಸುಂದರಿ ರೋಹಿಣಿ ದೇವಿಯ ಕನಕಮರವನ್ನು ನೀಡಿದ ಅವನೇ ಭಾಗ್ಯಶಾಲಿ. ಕೇಳು, ಆ ದಕ್ಷ ಸಂಬಂಧದಿಂದ ಉಂಟಾದ ಶಾಪವನ್ನು ನೀಡಲು ಚಂದ್ರನು ಯಾವಾಗಲೂ ನಿಗಮ ಶಿರೋಮಣಿಯಾದ ಪರಮೇಶ್ವರನ ತಲೆಯ ಮೇಲೆ ನೆಲೆಸಿರುವನು. ರಾಜೇಂದ್ರ, ಅಂದವಾದ ಅರಗಣ್ಣಿನಲ್ಲಿ ಅಡಗಲ್ಪಟ್ಟ ಅಗ್ನಿಯಲ್ಲಿ ಈ ಪ್ರಪಂಚದಲ್ಲೇ ಹೆಣ್ಣುಗಳ ನೋಟವನ್ನು ಸೃಷ್ಟಿಸಿರುವನು ರಾಜೇಂದ್ರ. ಹೌದು ಮಿತ್ರ, ನನ್ನ ನೋಟಕ್ಕಾಗಿ ಇಲ್ಲಿ ಕಾಣುವ ಮಹಾಮಂತ್ರ ದೇವಿಯನ್ನು ನನಗಾಗಿಸಿದ್ರು. ಲಾವಣ್ಯ ಶಿರೋತ್ತಮಿಗೆ ರಾರಾಜಿಸುವ ಈಕೆಯು ಯಾರಾಗಿರಬಹುದು? ಏನು ರೂಪು, ಏನು ಲಾವಣ್ಯ, ಎಂತಹ ಚೆಲುವು! ರಾಜೇಂದ್ರ,
ಸ್ತ್ರೀಯರನ್ನು ಬಯಸಿದ ರೂಪೇ ಮೃತ್ಯುವಲ್ಲವೇ? ಹಾಗಾದರೆ ನನಗೂ ಮೃತ್ಯುವೆ. ಹೌದು ರಾಜೇಂದ್ರ, ಸ್ತ್ರೀಯರನ್ನು ಬಯಸಿದ ಗಂಟೆ ಆಗಲಿ ಎಣ್ಣೆ ಆಗಲಿ ಊರಿಗೆ ಬಿದ್ದ ಪತಂಗದಂತೆ ಅವರ ಜೀವಿತವು ವ್ಯರ್ಥವೇ. ಅರವಿಂದ, ಸಾಕು ಮಾಡು. ಈ ಸೌಂದರ್ಯವತಿಯರನ್ನು ನಾನೇ ಮಾತನಾಡಿಸುವೆನು. ಆಗವನು ತಮ್ಮ ಚಿತ್ತ. ಅರೆ ಸುಂದರವತಿಯರೇ, ದಯವಿಟ್ಟು ನನ್ನಲ್ಲಿ ಮಾತನಾಡುವಿರಾ? ಅವರ ಆಳಿಂದ ವಿಚಾರಿಸಲು ಅಯ್ಯ, ತಾವು ಯಾವೆಂಬುದನ್ನು ತಿಳಿಸಬೇಕು. ತಾಯಿ, ಇವರನ್ನು ಉಡುಗಡೆ ಅರಸು ಕೌಶಿಕ ಮಹಾರಾಜರೆಂದು ಕರೆಯುವರು ತಾಯಿ. ಮಿತ್ರ, ಅದಿರಲಿ. ಇಲ್ಲಿ ನೋಡು, ಇವರ ಹಣೆಯಲ್ಲಿ ತ್ರಿಶೂಲದಂತೆ ತ್ರಿರೇಖೆಗಳು ಕಾಣಿಸಿರುವು. ಅಲ್ಲದೆ ಕೊರಳಲ್ಲಿ ರುದ್ರ ಅಕ್ಷಿಗಳಂತೆ ಸಣ್ಣ ಸಣ್ಣ ಕಾಯಿಗಳ ಸರಮಾಲೆಯೂ ಬಹಳ ವಿಚಿತ್ರವಾಗಿ ತೋರಿಸಿರುವುದು. ಮಹಾರಾಜ, ಇದು ವಿಚಿತ್ರವಲ್ಲ. ಅವರ ಅಡಿಯಲ್ಲಿ ಧರಿಸಿರುವುದು ಇದು, ಕೊರಳಲ್ಲಿ ಹಾಕಿರುವುದು ರುದ್ರಾಕ್ಷಿ. ಇವುಗಳನ್ನು ಶಿವಲಾಂಛನವೆಂದು ಕರೆಯುವರು. ಅದು ನಿನ್ನಂತ ಜಿನನಿಗೆ ಇದು ತಿಳಿಯದು ಮಹಾರಾಜ. ಹಾಗಾದರೆ ಈ ಉಡುತಡಿಯಲ್ಲಿ ಇಂತಹ ಸದಾಶಿವನ ನೆಚ್ಚಿನ ಬಂಧುಗಳು ಸಹ ಇದ್ದಾರೆಯೇ? ನಿನ್ನ ಪಟ್ಟಣದಲ್ಲಿ ಮಾತ್ರವಲ್ಲ ರಾಜೇಂದ್ರ, ಆರತಿ, ಸ್ವರ್ಣಲ, ಬಂದಳಿಕೆ, ಬೆಳ್ಳಂಗಾವಿ ಎಂಬ ಮುಂತಾದ ಪಟ್ಟಣಗಳಲ್ಲಿ ತಂಡೋಪತಂಡವಾಗಿ ಇರುವುದು. ಅದರಲ್ಲೂ ಕಲ್ಯಾಣವೆಂಬ ಪಟ್ಟಣವು ಕಳಸಪ್ರಾಯವಾಗಿರುವುದರಿಂದ ಇವರನ್ನು ಮಹಾಶಿವಭಕ್ತರೆಂದು ಕರೆಯುವರು ಮಹಾರಾಜ. ಅರವಿಂದ, ಇವರ ಸ್ಮರಣೆಯನ್ನು ಕೇಳಿದ ನಾನು ಇವರುಗಳಿಂದ ಕೂಡಿದ ನನ್ನ ಪಟ್ಟಣ, ಅದರಲ್ಲಿನ ಪ್ರಜೆಗಳು ಧನ್ಯರು. ಆದರೆ ಕ್ರೂರ ಮನ್ಮಥನು ಮತ್ತಾರಿಗೈತನು. ಕೆಲವು ಕಲಾದೇವಿಯರೇ,